ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ವಿಶೇಷವಾಗಿ ಮಳೆಗಾಲ ಬಂತಂದ್ರೆ ಹೊಳೆಗಳು ತುಂಬೋದು ಸ್ವಾಭಾವಿಕದ, ಜೋರ್ದಾರಾಗಿ ಮಳೆ ಬೆಳ್ಳಿಗತ್ತದ. ಅದು ವಿಶೇಷವಾಗಿ ಕಳೆದ 10 ವರ್ಷಗಳಿಂದ ಮಳೆರಾಯ ಸಮಯಕ್ಕೆ ಸರಿಯಾಗಿ ಬೀಳ್ತಾ ಇದ್ದಾರೆ. ಒಂದು ಸಂತೋಷ ಪಡುವ ವಿಷಯ. ಜೊತೆಗೆ ಈ ನದಿಗಳ ಪ್ರವಾಹ ಹೆಚ್ಚಾಗಿ ಜನರಿಗೆ ತೊಂದರೆ ಆಗ್ತದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನೀವು ನೋಡಿದ್ರಿ ಈಗಾಗಲೇ ಗುಡ್ಡು ಕುಸಿತ ಮತ್ತೇನು ಆಗ್ತಾ ಇದ್ರೆ, ಇಲ್ಲೇ ಊರೊಳಗೆ ಹಳ್ಳಿಗಳೊಳಗೆ ನೀರು ಹರಿದು ಬರ್ತಾ ಇದ್ದಾವೆ. ರಾಜ್ಯದ ದೊಡ್ಡ ನದಿ ಕೃಷ್ಣ, ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಜೊತೆಗೆ ಅದರ ಉಪನದಿಗಳು ವೇದಗಂಗಾ, ದೂದಗಂಗಾ, ಚಿಕ್ಕೋಡಿ ಎಲ್ಲಿ ಆಗಿರ್ಬೋದು, ಮುಂದೆ ಹರಿತಾ ಹೋದಾಗ ಮುಂದಿನ ಜಿಲ್ಲೆಗಳಿಗಾಗಿರ್ಬೋದು ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಭಾರತದ ದುರ್ದೈವ ಇಲ್ಲಿಯ ರಾಜಕಾರಣಿಗಳ ಈ ಕಾರಣದಿಂದ ಮೂಲ ಎಲ್ಲದಕ್ಕೂ. ಯಾಕಂದರೆ ಈ ರಾಜಕಾರಣಿಗಳಿಗೆ ಒಂದು ದೂರದೃಷ್ಟಿ ಇಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಅನಿವಾರ್ಯವಾಗಿ ಅನ್ನಬೇಕಾಗ್ಯದ. ಇವತ್ತೇನೋ ನಮ್ಮ ಮೋದಿ ಸರ್ಕಾರ ಆಗಿರ್ಬೋದು, ನಮ್ಮ ಯಡಿಯೂರಪ್ಪನವರು ಆಗಿರ್ಬೋದು, BJP ಇರ್ಬೋದು ಅಥವಾ ಕಾಂಗ್ರೆಸ್ಸಿನ ನಮ್ಮ ನೆಹರು ಅವರು ನೋಡ್ಕೊಂಡು ಇವತ್ತಿನವರೆಗೆ ಒಂದು ಪ್ಲ್ಯಾನ್ ಮಾಡಿಕೊಂಡು ನೀರನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತ ಸಂಪತ್ತು ಭರಿತವಾದ ದೇಶ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ನಮ್ಮ ರಾಜಕಾರಣಿಗಳು ಲಂಚದ ಬೆನ್ನತ್ತೆ ತಮ್ಗೆ ಹೆಂಗೆ ಬೇಕು ಹಂಗೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವ ಪ್ರಮಾಣದಲ್ಲೇ ನಾವು ಅಭಿವೃದ್ಧಿ ಆಗಬೇಕಾಗಿತ್ತು, ಚೈನಾದಿಂದ ಮೀರಿನ ಬೆಳಿಬೇಕಾಗಿತ್ತು ನಿಶ್ಚಿತವಾಗಿಯೂ, ಆದರೆ ಆಗಲಿಲ್ಲ. ಇದಕ್ಕೆ ಕಾರಣ ನಮ್ಮ ರಾಜಕಾರಣ ಅಲ್ಲಿ ಭ್ರಷ್ಟತೆ, ಪ್ರತಿಯೊಂದರಲ್ಲೂ ಬಾಯಿ ಹಾಕುವಂಥ ಪರಿಸ್ಥಿತಿ, ಎಲ್ಲದರಲ್ಲೂ ತಿನ್ನೋದು ಮೇಯುದು. ಇದು ಕಾಂಗ್ರೆಸ್ಗೂ ಅಪ್ಲೈ ಆಗ್ತದೆ, BJPಗೆ, ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಅನ್ವಯಿಗೆ ಇವತ್ತು ಈ ನೈಸರ್ಗಿಕವಾದ ಆಪತ್ತುಗಳು ಮತ್ತೇನೆಲ್ಲ ಇಷ್ಟ ಆಗಬಾರ್ದಾಯ್ತು. ನಾವು 75 ವರ್ಷ ಆಯಿತು. ಇದರಲ್ಲಿ ಚೈನಾದಲ್ಲಿ ಆಗಿಲ್ಲ ಅಂತಲ್ಲ, ಅದು